ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಫಾರಿ ಪ್ರವಾಸಿಗಳ ಸಂಖ್ಯೆ ಹೆಚ್ಚಳಕ್ಕೆ ಚಿಂತನೆ, ಸ್ಥಾಯಿ ಸಮಿತಿ ಶಿಫಾರಸನ್ನು ಅಂಗೀಕರಿಸಲಿದೆಯಾ ಸರ್ಕಾರ? ದೇಶೀಯ ಪ್ರವಾಸೋದ್ಯಮಕ್ಕೆ ಮಾದರಿಯಾದ ರಾಜಸ್ಥಾನ, 60 ಮಿಲಿಯನ್ ಪ್ರವಾಸಿಗರ ಆಗಮನದಿಂದ ಹೊಸ ಇತಿಹಾಸ. ಗೂಗಲ್ ಸಹಯೋಗಕ್ಕೆ ಸಹಿ ಹಾಕಿದ ಕೇಂದ್ರ, ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ ಹೆಚ್ಚಿದ ವೇಗ. ಗೋವಾ ಪ್ರವಾಸೋದ್ಯಮದಲ್ಲಿ ರೈಲ್ವೆ ಹವಾ, ರೈಲು ಪ್ರಯಾಣವೇ ಪ್ರವಾಸಿಗರ ನೆಚ್ಚಿನ ಆಯ್ಕೆ. ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಮೀಸಲು ಪ್ರದೇಶಗಳಲ್ಲಿ ಸಫಾರಿ ಪ್ರವಾಸಿಗಳ ಸಂಖ್ಯೆಯನ್ನು 40% ಹೆಚ್ಚಿಸಲಾಗುವುದು ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಭಯಾರಣ್ಯಗಳಲ್ಲಿನ ಸಫಾರಿಯನ್ನ ನವೆಂಬರ್ 2025ರಲ್ಲಿ ರದ್ದುಗೊಳಿಸಲಾಗಿತ್ತು. ಸಫಾರಿ ಸಂಚಾರ ಮುಕ್ತಗೊಳಿಸಿದ ನಂತರ ಅರಣ್ಯ ಇಲಾಖೆ ಬಂಡೀಪುರ, ನಾಗರಹೊಳೆ, ವೀರನಹೊಸಹಳ್ಳಿ ಗೇಟ್ ಮತ್ತು ನಾನಾಚಿಯಲ್ಲಿ ದಿನಕ್ಕೆ ಒಟ್ಟು 97 ಟ್ರಿಪ್ಗಳನ್ನು ಕೈಗೊಳ್ಳಲಾಗುತ್ತಿತ್ತು. ಈಗ ಈ ಟ್ರಿಪ್ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಲಾಗುವುದು ಎಂದು ಇಲಾಖೆ ತಿಳಿಸಿದೆ. ರಾಜಸ್ಥಾನದ ಪ್ರವಾಸೋದ್ಯಮದಲ್ಲಿ ಬೆಳವಣಿಗೆಯ ವೇಗ ಹೆಚ್ಚಿದೆ. ಈ ವರ್ಷದ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ 60 ಮಿಲಿಯನ್ ಪ್ರವಾಸಿಗರು ರಾಜಸ್ಥಾನಕ್ಕೆ ಆಗಮಿಸಿದ್ದಾರೆ ಎಂದು ವರದಿಗಳು ತಿಳಿಸಿದೆ. ಡೆಸರ್ಟ್ ಟೂರಿಸಂ, ವೈಲ್ಡ್ ಲೈಫ್ ಟೂರಿಸಂ, ಸ್ಪಿರಿಚುವಲ್ ಸರ್ಕ್ಯೂಟ್ಗಳಿಗೆ ಪ್ರವಾಸಿಗರ ಒಲವು ಹೆಚ್ಚಿದೆ ಎಂದು ವರದಿಗಳು ಬಹಿರಂಗಪಡಿಸಿದೆ. ಅಂದಾಜು 20 ಮಿಲಿಯನ್ ಪ್ರವಾಸಿಗರು ಸ್ಪಿರಿಚುವಲ್ ಸರ್ಕ್ಯೂಟ್ ಟೂರ್ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದ್ದು, ಡೆಸರ್ಟ್ ಟೂರಿಸಂ ಮತ್ತು ವೈಲ್ಡ್ ಲೈಫ್ ಟೂರಿಸಂಗೆ 30 ಮಿಲಿಯನ್ ಪ್ರವಾಸಿಗರು ತೆರಳಿದ್ದಾರೆ. ಈ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರವಾಸೋದ್ಯಮ ಇಲಾಖೆ, ರಾಜಸ್ಥಾನ ಪ್ರವಾಸೋದ್ಯಮ ದೇಶಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದೆ. ಕ್ವೆಟಾ ನಗರವು ಹಣ್ಣುಗಳ ಉತ್ಪಾದನೆಗೆ ವಿಶ್ವಪ್ರಸಿದ್ಧ. ಇಲ್ಲಿನ ಹವಾಮಾನವು ಸೇಬು, ಪೀಚ್, ದ್ರಾಕ್ಷಿ, ಪ್ಲಮ್ ಮತ್ತು ಒಣ ಹಣ್ಣುಗಳ ಬೆಳೆಗೆ ಅತ್ಯಂತ ಪೂರಕವಾಗಿದೆ. ಈ ನಗರದ ಸುತ್ತಮುತ್ತಲಿನ ಹಣ್ಣಿನ ತೋಟಗಳು ಪ್ರವಾಸಿಗರ ಕಣ್ಣಿಗೆ ಹಬ್ಬ. ಮಾಂಸಾಹಾರಿ ಪ್ರಿಯರಿಗೆ ಕ್ವೆಟಾ ಎಂದರೆ ನೆನಪಾಗುವುದು ಇಲ್ಲಿನ ಸಾಂಪ್ರದಾಯಿಕ ಆಹಾರ ಸಜಿ. ಪೂರ್ಣ ಕುರಿಯನ್ನ ಅಥವಾ ಕೋಳಿಯನ್ನ ವಿಶೇಷ ಮಸಾಲೆಗಳೊಂದಿಗೆ ಕಲ್ಲಿದ್ದಲಿನ ಒಲೆಯಲ್ಲಿ ನಿಧಾನವಾಗಿ ಬೇಯಿಸುವ ಈ ಪದ್ಧತಿ ಕ್ವೆಟಾದಲ್ಲಿ ಹುಟ್ಟಿತು. ಇಂದು ಇದು ಇಡೀ ದಕ್ಷಿಣ ಏಷ್ಯಾದಲ್ಲೇ ಜನಪ್ರಿಯವಾಗಿದೆ. 1935ರಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದಾಗಿ ಈ ನಗರವು ಬಹುತೇಕ ಸಂಪೂರ್ಣವಾಗಿ ನಾಶವಾಗಿತ್ತು. ಆ ಸಮಯದಲ್ಲಿ ಇದು ಬ್ರಿಟಿಷ್ ಸಾಮ್ರಾಜ್ಯದ ಪ್ರಮುಖ ಮಿಲಿಟರಿ ತಾಣವಾಗಿತ್ತು. ಈ ದುರಂತದ ನಂತರ ನಗರವನ್ನು ಆಧುನಿಕ ಶೈಲಿಯಲ್ಲಿ ಮರು ನಿರ್ಮಾಣ ಮಾಡಲಾಯಿತು. ಇಂದು ನೀವು ಕಾಣುವ ಕ್ವೆಟಾ ನಗರವು ಆ ಅವಶೇಷಗಳ ಮೇಲೆ ಎದ್ದು ನಿಂತ ಹೊಸ ನಗರ. ಹಾಗಾದ್ರೆ ಈ ನಗರ ಯಾವ ದೇಶದಲ್ಲಿದೆ? ಭಾರತೀಯ ಪ್ರವಾಸಿ ತಾಣಗಳನ್ನು ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯವು ಗೂಗಲ್ ಇಂಡಿಯಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಪ್ರಕಾರ ಎಐ ಮತ್ತು ಡೇಟಾ ಡ್ರಿವನ್ ಇನ್ಸೈಟ್ಸ್ ಮುಖಾಂತರ ಪ್ರವಾಸಿ ತಾಣಗಳನ್ನು ಗೂಗಲ್ ಡಿಜಿಟಲ್ ಪ್ರಚಾರ ಮಾಡಲಿದೆ. ಈ ಸಹಯೋಗದಿಂದ ಭಾರತೀಯ ಪ್ರವಾಸೋದ್ಯಮಕ್ಕೆ ಲಾಭವಾಗಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳು ಭಾರತದ ಸಾಂಸ್ಕೃತಿಕ ತಾಣಗಳ ವೈಭವ ಮತ್ತು ಭವ್ಯತೆಯನ್ನು ಪ್ರಪಂಚದಾದ್ಯಂತ ಪ್ರೇಕ್ಷಕರಿಗೆ ಪ್ರದರ್ಶಿಸಿ ಹೊಸ ಅನುಭವಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಸಚಿವ ಶೇಖಾವತ್ ತಿಳಿಸಿದ್ದಾರೆ. ಗೋವಾ ಪ್ರವಾಸೋದ್ಯಮದಲ್ಲಿ ರೈಲ್ವೆ ಹವಾ ಹೆಚ್ಚಾಗಿದೆ. 2026ರಲ್ಲಿ ಗೋವಾ ಪ್ರವಾಸಕ್ಕೆ ಆಗಮಿಸಿರುವ ಪ್ರವಾಸಿಗರಲ್ಲಿ ರೈಲು ಮುಖಾಂತರ ಆಗಮಿಸಿದವರ ಸಂಖ್ಯೆ 6.8% ಹೆಚ್ಚಳವಾಗಿದೆ ಎಂದು ವರದಿಗಳು ತಿಳಿಸಿವೆ. ವಂದೇ ಭಾರತ್ ರೈಲು ಸಂಪರ್ಕ ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಕಂಡಿದೆ ಎಂದು ಗೋವಾ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಮುಂಬೈ, ಮಂಗಳೂರು, ಬೆಂಗಳೂರು ಮುಂತಾದ ಸ್ಥಳಗಳಿಂದ ವಂದೇ ಭಾರತ್ ಸಂಪರ್ಕಕ್ಕೆ ಭರ್ಜರಿ ರೆಸ್ಪಾನ್ಸ್ ದೊರೆತಿದ್ದು, ಪ್ರಯಾಣ ಸಮಯ ಕಡಿತಕ್ಕೆ ಪ್ರವಾಸಿಗರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ರೈಲ್ವೆ ಇಲಾಖೆ, ಮುಂಬರುವ ದಿನಗಳಲ್ಲಿ ಗೋವಾ ರಾಜ್ಯಕ್ಕೆ ವಂದೇ ಭಾರತ್ ರೈಲಿನ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಎಂದು ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಮೌಂಟ್ ಅಬು ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.